ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿಯಲ್ಲಿ ಬಿಜೆಪಿ ಕ್ರಿಮಿನಲ್ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ವೋಟ್ ಚೋರಿ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಜಕ್ಕೂ ಕೂಡ ಹಾಗಾದ್ರೆ ಇಲ್ಲಿ ಕ್ರಿಮಿನಲ್ ಒಂದಷ್ಟು ಕಾನ್ಫರೆನ್ಸ್ ಆಗಿದೆಯಾ ಅಂತಂದ್ರೆ ಒಳಸಂಚು ಆಗಿದೆಯಾ ಅಂತ ಬಾಕ್ಸ್ ಓಪನ್ ಮಾಡಿದ್ರಾ, ಸೀಲ್ ಓಪನ್ ಮಾಡಿದ್ರಾ, ನಿಜಕ್ಕೂ ಅಲ್ಲಿ ಏನಾಗಿತ್ತು? ಇಷ್ಟೆಲ್ಲ ಮತ್ತೆ ಮರು ಎಣಿಕೆ ಆದ್ರೂ ಕೂಡ ಗೊಂದಲ ಬಗೆಹರಿದಿಲ್ಲ. ಇದು ವೋಟ್ ಚೋರಿ ಮಾತ್ರ ಅಲ್ಲ, ವೋಟ್ ಡಕಾಯಿತಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಕಿಡಿಕಾರಿದ್ದಾರೆ. ಇದು ವೋಟ್ ಚೋರಿ ಅಷ್ಟೇ ಅಲ್ಲ, ಇದು ಒಂದ್ ರೀತಿ ಕ್ರಿಮಿನಲ್ ಪಿತೂರಿ, ವೋಟ್ ಟ್ಯಾಂಪರಿಂಗ್ ಮಾಡಲಾಗಿದೆ. ಬಿಜೆಪಿ ಜೆಡಿಎಸ್ ಪರ ಏಜೆಂಟರು ಸಹಿ ಮಾಡಿದ್ದಾರೆ. ಇನ್ವ್ಯಾಲಿಡ್ ಆಗಿದ್ರೆ ಆಗ್ಲೇ ತಕರಾರು ಮಾಡಬಹುದಿತ್ತು. ಗಂಭೀರ ಸ್ವರೂಪದ ಚುನಾವಣೆ ಸಂಚು ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ. ಎಲೆಕ್ಷನ್ ಕಮಿಷನ್ ಮುಕ್ತಾಯವಾಗಿ ಈಗಾಗಲೇ ಚುನಾವಣೆ ಮಾಡಬೇಕು. ಈ ಸಂಚಿನ ವಿರುದ್ಧ ರಾಜೇಗೌಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪೊಲೀಸರು ಕೂಡ ತನಿಖೆ ಮಾಡಬಹುದು ಅಂತೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಶೃಂಗೇರಿಯ ಈ ಒಂದು ಮತ ಎಣಿಕೆ ಏನಿದೆ ಇನ್ನೂ ಕೂಡ ಸಮಸ್ಯೆ ಬಗೆಹರಿದಂತ ಕಾಣ್ತಿಲ್ಲ. ಈಗಾಗಲೇ ಅಭ್ಯರ್ಥಿ ಯಾರು ಶಾಸಕರು ಅಂತೇಳಿ ಘೋಷಣೆ ಮಾಡಿದ್ದು ಆಯ್ತು. ಹಂಗಿದ್ರೂ ಕೂಡ ಗೊಂದಲ ಬಗೆಹರಿದಿಲ್ಲ. ಇಲ್ಲಿವರೆಗೂ 3 ವರ್ಷಗಳ ಕಾಲ ಬಿಜೆಪಿ ಕಾಂಗ್ರೆಸ್ನ ಶಾಸಕರ ಅಧಿಕಾರ ಅನುಭವಿಸಿದ್ರು. ಆದ್ರೀಗ ಬಿಜೆಪಿಗೆ ಒಲ್ದಿದೆ ಶಾಸಕ ಸ್ಥಾನ. ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನ ತಿದ್ದಲಾಗಿದೆ. ಯಾಕಂತಂದ್ರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ರೆ ಅದನ್ನ ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ, ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಸೊ ಅದರಿಂದ ಬಿಜೆಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನ, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಕಾನ್ಸ್ಪಿರೇಸಿ ಅಂಡ್ ವೋಟ್ ಚೋರ್, ಟ್ಯಾಂಪರಿಂಗ್. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಬ್ಸರ್ವರ್ ಕೂಡ ಇದನ್ನು ನೋಡಿದ್ರೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಸಂಚು ನಡೆದಿರುವ ಸಾಧ್ಯತೆ ಕಂಡುಬರುತ್ತದೆ ಎಂದು ಚುನಾವಣಾ ಆಯೋಗಕ್ಕೆ ವರದಿ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಟ್ಲೀಸ್ಟ್ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ರಿಟರ್ನಿಂಗ್ ಆಫೀಸರು ಕೋರ್ಟ್ಗೆ ಮಾಡಬೇಕಾಗಿತ್ತು. ಇದು ಮಾರ್ಕ್ ಇರುವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಲೆಟ್ ದಿ ಕೋರ್ಟ್ ಡಿಸೈಡ್ಸ್ ಅಂಡ್ ಗಿವ್ ದಿ ಡೈರೆಕ್ಷನ್ ಅಂತ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ